ನೀವು ಬಂದಾಗಲೆಲ್ಲ ಅರಮನೆಯನ್ನು ಕೆಣಕ್ತೀರಾ ಯಾಕೆ? ಛೇ ಛೇ ನೋ, ದಯವಿಟ್ಟು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬರೀ ಕಲ್ಲು, ಇಟ್ಟಿಗೆ, ಗೋಡೆ, ಮಣ್ಣು ಇದರ ಮೇಲಷ್ಟೇನ ಸರ್ಕಾರ? ಸುಮ್ಮನೆ ಅರಮನೆ ಮೇಲೆ ಸವಾಲು ಮಾಡಲು ಹೋಗಬಾರ್ದು. ಸಿದ್ದರಾಮಯ್ಯ ಸಮಾಜವಾದಿ ಅನ್ನೋದು ಬರೀ ಬಾಯಿ ಮಾತಲ್ಲಿ. ಮೈಸೂರು ರಾಜರು ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಿದ್ದಾರೆ. ಅದನ್ನು ಈಗಲೂ ಜನರು ಗೌರವದಿಂದ ಕಾಣ್ತಾ ಇದ್ದಾರೆ. ರಾಜ ಮನೆತನಕ್ಕೆ ರಾಜ್ಯ ಸರ್ಕಾರ ಗೌರವ ಕೊಡಲೇಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೀವು ಬಂದಾಗಲೆಲ್ಲ ಅರಮನೆಯನ್ನು ಯಾಕೆ ಕೆಣಕ್ತೀರಾ ನೀವು? ಛೇ ಛೇ ನೋ, ದಯವಿಟ್ಟು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರೇ ಅಂಥೇಳಿ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಬರೀ ಕಲ್ಲು, ಇಟ್ಟಿಗೆ, ಗೋಡೆ, ಮಣ್ಣು ಇದ್ರ ಮೇಲಷ್ಟೇನ ಸರ್ಕಾರ ಇರೋದು? ಸುಮ್ಮನೆ ಅರಮನೆ ಮೇಲೆ ಸವಾಲು ಮಾಡಲು ಹೋಗಬಾರ್ದು. ಸಿದ್ದರಾಮಯ್ಯ ಸಮಾಜವಾದಿ ಅನ್ನೋದು ಬರೀ ಬಾಯಿ ಮಾತಲ್ಲಿ. ಮೈಸೂರು ರಾಜರು ಸಾಕಷ್ಟು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದನ್ನು ಈಗಲೂ ಕೂಡ ಜನರು ಗೌರವದಿಂದ ಕಾಣ್ತಾ ಇದ್ದಾರೆ. ರಾಜ ಮನೆತನಕ್ಕೆ ರಾಜ್ಯ ಸರ್ಕಾರ ಗೌರವ ಕೊಡಲೇಬೇಕು ಅಂಥೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹೌದು, ನಾನು ಕೂಡ 2 ಸಾರಿ ಉಸ್ತುವಾರಿ ಸಚಿವ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಮತ್ತು ಕೃಷ್ಣ ಕಾಲ, ಎಲ್ಲ ಕಾಲದಲ್ಲೂ ಕೂಡ ನಾವು ಅರಮನೆಗೆ ಪೂರಕವಾಗಿ ನಡ್ಕೊಂಡಿದ್ದೀವಿ. ಸರ್ಕಾರ ವಿಶ್ವವಿಖ್ಯಾತ ದಸರಾ ನಡೆಸುವಂಥ ಸಂದರ್ಭದಲ್ಲೂ ಕೂಡ ನಾವು ಮಹಾರಾಜರನ್ನ ವಿಶ್ವಾಸಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ವಿನೂತನವಾಗಿ ಕೂಡ ಮಾಡಿದ್ವಿ. ಮತ್ತು ಮಹಾರಾಜರು ಅಂಬಾರಿನ ಕಟ್ಕೊಡ್ಲಿಕ್ಕೆ ನಮಗೆ ಆರ್ಥಿಕವಾಗಿ ಸಹಾಯ ಅದು ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರಿಗೆ, ನೀವು ಬಂದಾಗಲೆಲ್ಲ ಅರಮನೆಯನ್ನು ಕೆಣಕ್ತೀರ ಯಾಕೆ ಕೆಣಕ್ತೀರ? ಚರ್ಚೆ ದಯವಿಟ್ಟು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಜನ ಭಾವನೆಗಳಿಗೆ ಅರ್ಥ ಕೊಡುವಂಥ ಸರ್ಕಾರ ಹಾಗಾದ್ರೆ ಸರ್ಕಾರ ಬರೀ ಕಲ್ಲು, ಇಟ್ಟಿಗೆ, ಗೋಡೆ, ಮಣ್ಣು ಇದ್ರ ಮೇಲೆ ಸರ್ಕಾರ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಅರಮನೆ ಮೇಲೆ ಸವಾಲು ಮಾಡಲಿಕ್ಕೆ ಹೋಗುವಂಥದ್ದು ಸರ್ವತಾ ಒಳ್ಳೆಯದಲ್ಲ. ಸಿದ್ದರಾಮಯ್ಯ ಸಮಾಜವಾದಿ ಅನ್ನೋದು ಬರೀ ಬಾಯಲ್ಲಿ ಮಾತಲ್ಲಿ ಅಷ್ಟೇ. ಇವೆಲ್ಲ ಸೂಡೋ ಸಮಾಜವಾದಿ, ರಾಜಮನೆತನಕ್ಕೆ ಗೌರವ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ರಾಜಪ್ರಭುತ್ವದಲ್ಲಿ ನಾಲ್ವಡಿ ಒಡೆಯರವರ ಕಾಲದಲ್ಲಿ ಬೇಕಾದಷ್ಟು ಕಲ್ಯಾಣ ಕಾರ್ಯಕ್ರಮಗಳಾಗಿವೆ. ಜನರ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಬದುಕು, ಆರ್ಥಿಕ ವ್ಯವಸ್ಥೆ, ಕೃಷಿ, ನೀರು ಬಹಳ ಆಗಿದೆ. ಅದೆಲ್ಲ ಇವತ್ತಿಗೂ ಕೂಡ ಜನ ಗೌರವದಿಂದ ಮಹಾರಾಜರನ್ನು ಕಾಣುತ್ತಾ ಇದ್ದಾರೆ. ಅದಕ್ಕೆಲ್ಲ ಅನಾವಶ್ಯಕವಾಗಿ ತೊಂದರೆ ಕೊಡ್ಬಿಟ್ಟಿಸಿದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ ಏನು ಅಂತ. ನಾವೆಲ್ಲ ತಿಳ್ಕೊಂಡ್ರೆ ನೀವು ಸಮಾಜವಾದಿ ಅಂತ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ. ಸಮಾಜವಾದಿ ಅಲ್ಲ.